ಈ ಕಾನೂನುಗಳಲ್ಲಿ ಏನು ತಿದ್ದುಪಡಿಯನ್ನು ಮಾಡ್ಬೋದು ಆ ತಿದ್ದುಪಡಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡ್ತಾಯಿದೆ. ಕೇಂದ್ರದಿಂದ 3 ಹೊಸ ಕಾನೂನು ನಮಗೆ ಬೇಡ ಅಂತಿದೆ ರಾಜ್ಯ ಸರ್ಕಾರ. ನೂತನ ಕಾನೂನುಗಳಿಗೆ ತಿದ್ದುಪಡಿ ಮಾಡೋದಕ್ಕೆ ಚಿಂತನೆಯಂತೆ. ಸರಿ, ಮಳೆ ಬಂದರೆ ಆ ನೀರೆಲ್ಲನೂ ಇರುತ್ತಲ್ಲ, ಯಾವಾಗಲೂ ಎಲ್ಲಿ ನೀರು ಅಲ್ಲಲ್ಲಿ ಶೇಖರ ಆಗ್ತದೆ. ಫ್ರೆಶ್ ವಾಟರಲ್ಲಿ ಯೂಸಲಿ ಅಲ್ಲಿ ಮಸ್ಕಿಟೋಸ್ ಬೆಳೀತದೆ, ಎಸ್ಪೆಷಲಿ ಡೆಂಗಿ ಜ್ವರದ್ದು. ಕರುನಾಡಿನ ಮೂಲೆ ಮೂಲೆಯಲ್ಲೂ ಡೆಂಗಿ ಡಂಗುರ ಮಾರಣಾಂತಿಕ ಜ್ವರಕ್ಕೆ ಇಲ್ಲಿ ತನಕ 6 ಮಂದಿ ಬಲಿ. ಬೋರಿಂಗ್ ಆಸ್ಪತ್ರೆ ಎದುರೇ ಶುಚಿತ್ವ ಇಲ್ಲ. ರಿಪಬ್ಲಿಕ್ ರಿಯಾಲಿಟಿಗೆ ಚೆಕ್ನಲ್ಲಿ ಸತ್ಯದರ್ಶನ. ತಾಯಿ ಪತ್ನಿ ಭೇಟಿ ಬಳಿಕ ಕಾಟೇರ ರಿಲ್ಯಾಕ್ಸ್. ನನಗೆ ತುಂಬ ನೋವಾಗಿದೆ. ತಾಯಿ ಮುಂದೆ ದಾಸ ಭಾವುಕ. ಮಗನಿಗೆ ಬುದ್ಧಿವಾದ ಹೇಳಿದ ತಾಯಿ ಮೀನಾ. ಬೇಬಿ ಬೆಟ್ಟದಲ್ಲಿ ಮತ್ತೆ ಟ್ರಯಲ್ ಬ್ಲಾಸ್ಟ್ಗೆ ಸಿದ್ಧತೆ. ಸದ್ದಿಲ್ಲದೆ ಪ್ರಾಯೋಗಿಕ ಪರೀಕ್ಷೆಗೆ ಸಜ್ಜಾದ ಸರ್ಕಾರ. ಗೋ ಬ್ಯಾಕ್ ಚಳವಳಿಗೆ ರೈತರ ತಯಾರಿ. ಸಿದ್ದರಾಮಯ್ಯ ತವರಲ್ಲೇ ಅನ್ಯಭಾಗ್ಯ ಅಕ್ಕಿ ಅಕ್ರಮ. ಕಾಳಸಂತೆಯಲ್ಲಿ ಬಿಂದಾಸ್ ಮಾರಾಟ. ಹೋಟೆಲ್ಗಳಿಗೆ ಹೋಗ್ತಾ ಇದೆ ಬಡವರ ಕೂಳು. ವೆಲ್ಕಮ್ ಬ್ಯಾಕ್. ಕೇಂದ್ರದಿಂದ 3 ಹೊಸ ಕಾನೂನುಗಳು ಬಂತು. IPC ಸೆಕ್ಷನ್ ಹೋಗುತ್ತೆ, ಬೇರೆ ಬೇರೆ ಕಾನೂನುಗಳು ಬಂತು. ನಾವು ನಿನ್ನೆಯಿಂದ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಈಗ ರಾಜ್ಯ ಸರ್ಕಾರ ನಿಮ್ಮ ಕಾನೂನು ನಮಗೆ ಬೇಡ, ನಿಮ್ಮ ಕಾನೂನಿಗೆ ನಮ್ಮ ಧಿಕ್ಕಾರ, ನಾವು 23 ತಿದ್ದುಪಡಿ ಹೇಳಿದ್ವಿ, ನೀವು ಮಾಡಿಲ್ಲ, ಸೊ ಹಾಗಾಗಿ ನಾವು ನಮ್ಮ ಅಧಿಕಾರ ವ್ಯಾಪ್ತಿಯನ್ನು ಬಳಸಿ ಕಾನೂನಿಗೆ ತಿದ್ದುಪಡಿ ತರ್ತೀವಿ. NEP ಬಳಿಕ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಳಿಕ ಇದೀಗ ಮತ್ತೊಮ್ಮೆ ಕೇಂದ್ರದ ಕಾನೂನು ಬೇಡ ಅಂತಿದೆ ರಾಜ್ಯ ಸರ್ಕಾರ. ಕೇಂದ್ರದ 3 ಕಾನೂನುಗಳಿಗೆ ನಮ್ಮ ಧಿಕ್ಕಾರ ಅಂತಿದೆ ರಾಜ್ಯ ಸರ್ಕಾರ. ನಾವು 23 ತಿದ್ದುಪಡಿ ಕೇಳಿದ್ವಿ, ನೀವು ಮಾಡಿಲ್ಲ ಅಂತಿದೆ ರಾಜ್ಯ ಸರ್ಕಾರ. ಹಾಗಿದ್ರೆ ನಾವು ಈಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಕಾನೂನು ಸಮರ. ಕೆಲವೆಲ್ಲ ಡಿಮಾಂಡ್ಗಳಿದೆ, ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು. ಯಾಕೆ ಬೇಡ? ಸುಖ ಸುಮ್ಮನೆ ಬೇಡನಾ? ಅಲ್ಲಿ BJP ಇದೆ, ಇಲ್ಲಿ ಕಾಂಗ್ರೆಸ್ ಇದೆ, ಹಾಗೆ ಮಾಡ್ತಾ ಹೋದರೆ ಎಲ್ಲಿ ತನಕ ನಡೆದೀತು? ಬಟ್ ಅದಲ್ಲ. ರಾಜ್ಯ ಸರ್ಕಾರ ಕೂಡ ತನ್ನ ಸ್ಪಷ್ಟನೆಯನ್ನು ಕೊಡ್ತಾ ಇದೆ, ಕೇಂದ್ರ ಕೂಡ ಕೊಡಬೇಕಾಗತ್ತೆ. SK ಪಾಟೀಲ್ ಕಾನೂನು ಸಚಿವ ಇದರ ಬಗ್ಗೆ ಮಾತಾಡಿದ್ದಾರೆ, ಎಸ್ಪೆಷಲಿ ರಿಪಬ್ಲಿಕನ್ನರ ಜೊತೆ. ಮೊದಲು ಕೇಳಿಸ್ಕೊಳ್ಳಿ ಯಾವ ವಿಚಾರಕ್ಕೆ. ಕೇಂದ್ರ ಸರ್ಕಾರ ಹೊಸದಾಗಿ 3 ಕಾನೂನುಗಳಿಗೆ ತಿದ್ದುಪಡಿ ತಂದಿರುವಂಥದ್ದು. ಕೇಂದ್ರ ಸರ್ಕಾರ ತಂದಿರುವುದು ಈ 3 ಕಾನೂನು ತಿದ್ದುಪಡಿಗೆ ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸುವುದು, ಜೊತೆಗೆ ಆ ತಿದ್ದುಪಡಿಗೆ ಕೂಡ ನಾವು ತಿದ್ದುಪಡಿ ತರ್ತೀವಂತ ಹೇಳಿರುವಂಥ ಇದ್ರ ಬಗ್ಗೆ ಮಾತಾಡೋಕ್ಕೆ ಕಾನೂನು ಸಚಿವರಾದಂಥ ಮತ್ತು ಹಿರಿಯ ಮುಖಂಡರಾದಂಥ SK ಪಾಟೀಲ್ ನಮ್ಮ ಜೊತೆ ಇದ್ದಾರೆ. ಸರ್, ಕೇಂದ್ರ ಸರ್ಕಾರ ತಂದಿರುವಂಥ 3 ಕಾನೂನು ತಿದ್ದುಪಡಿಗೆ ರಾಜ್ಯ ಸರ್ಕಾರ ನಿಲುವೇನಿದೆ? ಈ ಕಾನೂನುಗಳಲ್ಲಿ ಬಹಳಷ್ಟು ತಕರಾರು ಮಾಡ್ತಕ್ಕಂಥ ವಿಷಯಗಳಿವೆ. ಸಮಾಜದ ತಿರಸ್ಕಾರಕ್ಕೆ ಒಳಗಾಗಿವೆ. ವೃತ್ತಿಯವರು ಇದರಿಂದ ಆಗುವ ಅನಾನುಕೂಲತೆಗಳನ್ನು ಹೇಳಿದ್ದಾರೆ. ಬಹಳಷ್ಟು ಮಂದಿ